ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ವಾನಗುಳಿ ಫ್ಯಾಮಿಲಿ ಲಾಗ್. ಆಯ್ತು ಅಷ್ಟೇ ಸರಿ. ಎಲ್ಲಿ ಹೊಂಟಿ ಹೇಳ. ನಾವು ಹೊಂಟೇವ್ರಿ ದೀಪಾತಿ ಊರಿಗೆ. ಏನೈತಿ ದೀಪಾತಿ ಊರಾಗ? ಜಾತ್ರಿ. ಎಲ್ರು ಬನ್ನಿ ಅಂತ. ನೀವು ಎಲ್ರು ಬನ್ನಿ. ಇವತ್ತೇ ಬರ್ರಿ ಸಂಜೆ ಕಡೆ ಮತ್ ಹೇಳಿ ಏನ್ರ ಮಾತಾಡ್ಲಾ ಬರ್ರಿ. ಸೊ ಗೈಸ್ ನಾನು ಮಾತಾಡ್ತಾ ನೋಡ್ರಿ. ಮಾತಾಡ್ತಿ ಏನ್ ಮಾತಾಡ್ಲಿ? ಏನ್ರ ಮಾತಾಡಲ್ಲ. ಎಲ್ರು ಹೆಂಗ್ ಅದಾರ, ಆರಾಮ್ ಅದಾರ ಇಲ್ಲಿ ಕೇಳು. ಬಾಯ್ ಗೈಸ್. ಸೊ ಅವ್ರ ಸಾನು ಅವ್ರ ಪಪ್ಪ ಏನ್ ಮಾಡತ್ತಾರ ಅಂದ್ರ ನಮ್ಗ್ ಬಸ್ಸಿಗೆ ಹತ್ಸಾಕತ್ತಾರ. ಅದಿಲ್ ಸಾನು, ನಾವ್ ಬಸ್ಸಿಗೆ ಹೋಗೋದಂತ ಅವ್ರ ಆಮೇಲೆ ಕಾರ್ ತಗೊಂಡ್ ಬರ್ತಾರಂತ ಕರ್ಯಾಕ. ಗಾಯ್ಸ್ ಬಸ್ ಬಂತು. ಬಸ್ನೇ ನೇರ್ ಪಾಲಿಶ್ ಹಚ್ಕೊಳತಾಳ ನೋಡ್ರಿ ನಮ್ಮ ಅಕ್ಕ. ಸೊ ಫೈನಲಿ ಊರೇ ಬಂತ್ರಿ. ಬೈಕ್ ಮೇಲೆ ಕರ್ಕೊಂಡು ಹೊಂಟಿದ್ರು ನೋಡ್ರಿ. ಅದು ಕ್ರಾಸಿಗಳ್ಸಿತ್ತು. ಹಂಗೆ ಮನ್ಯಾಗ ಊಟ ರೆಡಿ ಇತ್ತು. ಮಸ್ತ್ ಬಿಸಿ ಬಿಸಿ ಹೋಳ್ಗೆ, ಬದ್ನಿಕಾಯಿ ಪಲ್ಯ ಮತ್ತು ಕುರುಡಿ ಮತ್ತು ಇದು ಕಟ್ಟಿನ ಸಾರ ಶಿಸ್ತು ಎಲ್ಲರೂ ಸೇರಿ ಊಟ ಮಾಡಿದ್ವಿ ನೋಡ್ರಿ. ಊಟ ಮಾಡಿ ಇನ್ನೇನು ಜಾತ್ರೆ ಟೈಮ್ ಆಗತ್ತ ಅಂತ ಅನ್ನಕತ್ತಿದ್ರು. 2 ದಿನದಾಗ ದಪ್ಪ ಆಗೋಗ್ಲಿ. ಏಸ್ ಹೋಳಿಗೆ ಹಾಕೊಂಡಿ? 2 ಹೋಳಿಗೆ. ಅವು ಇಟ್ಟೆ ಚೋಟ ಅದಾವ. ಫೈನಲಿ ರೆಡಿಯಾಗಿ ಜಾತ್ರೆಗೆ ಹೊಂಟೆ ಬಿಟ್ವಿ ನೋಡ್ರಿ. ಸೊ ಇನ್ನೇನು ತೇರು ಬರತ್ತದಂತ ಹೇಳಿ ಕಾಯ್ಕೋತ ನಿಂತಿದ್ವಿ. ಯಾಕಂದ್ರೆ ತೇರು ಅಲ್ಲಿ ಅಷ್ಟು ದೂರ ಇತ್ತು ಗುಡಿ ಕಡೆ. ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ವಿ. ಭಾಳ ರಶ್ ಇತ್ತಲ್ಲ, ಒಂದು ಅಂಗಡಿ ಹತ್ರ ನಿಂತಿದ್ದೀವಿ ನೋಡ್ರಿ. ಸಿಕ್ಕಾಪಟ್ಟಿ ರಶ್ ನೋಡ್ರಿ. ಜಾತ್ರೆ ಅಂದ್ರೆ ಎಲ್ಲ ಎಷ್ಟು ಜನ ಇರ್ತಾರ. ಹಂಗೆ ಅಲ್ಲೆಲ್ಲ ಡಿಜೆನ ತರಿಸಿದ್ರು. ಬಂತು ನೋಡ್ರಿ ತೇರು. ಸೊ ಇದು ಯಾವ ಊರ್ದಪ್ಪ ಅಂದ್ರೆ ಇಟಗಿ ಗಿಡ್ಡೈ ಮುತ್ತ ಅಂತೇಳಿ ಅಂತಾರೆ. ಆ ದೇವ್ರ ಜಾತ್ರೆ ನೋಡ್ರಿ. ತೇರು ಎಷ್ಟು ಚಂದ ಐತಿ. ನಮ್ಮ ಕಡೆ ಎಲ್ಲ ಇದೇ ರೀತಿ ನೋಡ್ರಿ ಪದ್ಧತಿ. ಸಾಯಂಕಾಲ ಸಂಜೆ 5 ಗಂಟೆಗೆ ತೇರು ಎಳಿದು. ತೇರು ಎಳಿಬೇಕಾದ್ರೆ ಎಲ್ಲರೂ ಬೇಡ್ಕೊಂಡು ಉತ್ತತ್ತಿ ಚುರುಮುರಿ ಹಿಂಗೆಲ್ಲ ಹಾರಿಸ್ತಾರೆ ದೇವ್ರ ಮೇಲೆ. ಅದು ಈ ಕಡೆ ನಮ್ಮ ಕಡೆಗೆ ಪದ್ಧತಿ ನೋಡ್ರಿ. ದೇವರು ಆ ಗುಡಿಯಿಂದ ಅಲ್ಲಿ ಹನುಮನ್ ದೇವ್ರ ಗುಡಿ ಐತಿ ಮುಂದೆ, ಅಲ್ಲಿ ತನಕ ಹೋಗುತ್ತೆ ನೋಡ್ರಿ. ಹೋಗಿ ಮತ್ತೆ ರಿಟರ್ನ್ ಬರುತ್ತೆ ನೋಡ್ರಿ. ಹಂಗೆ ಇದು ಮಾಡತ್ತಾರ. ಕೆಲವೊಂದು ಕಡೆ ಬಾಳೆಹಣ್ಣು ಎಸಿತಾರ, ಇನ್ನು ಕೆಲವೊಂದು ಕಡೆ ಇದು ಉತ್ತತ್ತಿ ಎಸಿತಾರ. ಗುಡಿ ಇಲ್ಲೇ ಒಳಗೆ ಮಾಡಿರ್ತಾರ. ಸೊ ನಮ್ಮ ದೊಡ್ಡಮ್ಮ ನೋಡ್ರಿ, ನಮ್ಮ ಮಮ್ಮಿನ ಅಕ್ಕ. ಎಲ್ಲರೂ ಮುಗಿಸ್ಕೊಂಡು ಲಾಸ್ಟ್ ಒಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಈಕಿ ನನ್ನ ಸ್ವಂತ ತಂಗಿ, ಎಲ್ಲರ್ಕಿನ್ನ ಲಾಸ್ಟ್ ನೋಡ್ರಿ. ಈಕಿ ದೀಪ ಯೂಶ್ವಲಿ ಗೊತ್ತದ. ನಮ್ಮ ಸಾನು ನತ್ತಿ ಆಕಿ, ನಮ್ಮ ನಿಖಿಲಿವ. ಮುಗಿಸ್ಕೊಂಡು ಫೈನಲಿ ಊರಿಗೆ ಬರತ್ತಿದ್ದೀವಿ ನೋಡ್ರಿ. 9 ಗಂಟೆ ಆಗಿತ್ತು ಅಲ್ಲಿಂದ ಬಿಡಾಗ. 9:30 ಅನ್ನಷ್ಟಿಗೆ ನಮ್ಮ ಊರಾಗಿದ್ವಿ.